ನಾವು ನಮ್ಮ ಮೊಬೈಲ್ಗೆ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀವಿ. ಆ ಆ್ಯಪ್ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಡಾಟಾವನ್ನು ಕಳ್ಳತನ ಮಾಡಿದರೆ ಹೆಂಗಿರುತ್ತೆ? ಹೌದು, ಹೆಚ್ಚಿನ ಆ್ಯಪ್ಗಳು ಈ ರೀತಿ ನಮ್ಮ ಡಾಟಾವನ್ನು ಕಳ್ಳತನ ಮಾಡ್ತವೆ. ನಮ್ಮ ಕೈಯಲ್ಲಿರುವ ನಮ್ಮ ಮೊಬೈಲ್ ಫೋನಿಂದನೇ ನಮ್ಮ ಪರ್ಸನಲ್ ಡಾಟಾಗಳು ಕೂಡ ಲೀಕ್ ಆಗುತ್ತೆ. ಒಂದಷ್ಟು ಟ್ರೇಡಿಂಗ್ ಆ್ಯಪ್ಗಳು ಕೂಡ ಆ ಆ್ಯಪ್ಗೆ ಅಗತ್ಯ ಇಲ್ಲದಿರುವ ಡಾಟಾವನ್ನು ಕಲೆಕ್ಟ್ ಮಾಡ್ತಾ ಇರೋದನ್ನು ಕೂಡ ನಾವೀಗ ನೋಡ್ತಾ ಇದ್ದೀವಿ. ಹಾಗಿದ್ರೆ ಈ ಆ್ಯಪ್ಗಳು ಯಾಕೆ ಡಾಟಾವನ್ನು ಕಲೆಕ್ಟ್ ಮಾಡ್ತವೆ, ಇವುಗಳಿಂದ ಹೇಗೆ ಸೇಫ್ ಆಗಿರೋದು ಅನ್ನೋದನ್ನು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೀವು ಮೊಬೈಲ್ಗೆ ಯಾವುದೋ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡಾಗ ಆ ಆ್ಯಪ್ಗೆ ಒಂದಷ್ಟು ಪರ್ಮಿಷನ್ ಬೇಕಾಗುತ್ತೆ. ಅದರ ಕೋರ್ ಫಂಕ್ಷನ್ ಅನ್ನು ಮಾಡಲಿಕ್ಕೆ ಈ ಪರ್ಮಿಷನ್ಗಳು ಅಗತ್ಯ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಒಂದು ಮ್ಯಾಪ್ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಅಂತ ಇಟ್ಕೊಳ್ಳಿ. ಈ ಮ್ಯಾಪ್ ಆ್ಯಪ್ನ ಕೆಲಸ ಏನು? ನೀವು ಕೇಳಿದಂಥ ಲೊಕೇಶನ್ ಅನ್ನ ಗೈಡ್ ಮಾಡುವಂಥದ್ದು, ಲೊಕೇಶನ್ ಡಿಸ್ಟೆನ್ಸ್ ಅನ್ನ ತೋರಿಸುವಂಥದ್ದು. ಈ ಮ್ಯಾಪ್ ಆ್ಯಪ್ಗೆ ಮೇನ್ ಆಗಿ ಏನ್ ಡಾಟಾ ಬೇಕಾಗುತ್ತೆ? ಮೇನ್ ಆಗಿ ಬೇಕಾಗುವಂಥದ್ದು ಲೊಕೇಶನ್ ಆಕ್ಸೆಸ್. ನಿಮ್ಮ ಮೊಬೈಲ್ ಮುಖಾಂತರ ನಿಮ್ಮ ಕರೆಂಟ್ ಲೊಕೇಶನ್ ಆಕ್ಸೆಸ್ ಅನ್ನ ಈ ಮ್ಯಾಪ್ ಆ್ಯಪ್ ಮಾಡುತ್ತೆ. ಯಾಕೆ ಲೊಕೇಶನ್ ಆಕ್ಸೆಸ್ ಬೇಕು ಹೇಳಿದ್ರೆ, ಅದರ ಕೋರ್ ಫಂಕ್ಷನಾಲಿಟಿ ಏನಿದೆ ಅದನ್ನ ಮಾಡ್ಲಿಕ್ಕೋಸ್ಕರ ಈ ಮ್ಯಾಪ್ ಆ್ಯಪ್ಗೆ ನಿಮ್ಮ ಲೊಕೇಶನ್ ಆಕ್ಸೆಸ್ ಬೇಕಾಗತ್ತೆ. ಈ ಲೊಕೇಶನ್ ಆಕ್ಸೆಸ್ ಇಲ್ಲದಿದ್ರೆ ಮ್ಯಾಪ್ ಆ್ಯಪ್ ಕೆಲಸವನ್ನ ಮಾಡೋದಿಲ್ಲ. ಬಟ್ ನೀವೊಂದು ಕ್ಯಾಲ್ಕುಲೇಟರ್ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಿ. ಆ ಕ್ಯಾಲ್ಕುಲೇಟರ್ ಆ್ಯಪ್ ನಿಮ್ಮ ಲೊಕೇಶನ್ ಅನ್ನು ಆಕ್ಸೆಸ್ ಮಾಡ್ತಿದೆ ಅಂದ್ರೆ ಏನರ್ಥ? ಆ ಕ್ಯಾಲ್ಕುಲೇಟರ್ ಆ್ಯಪ್ ನ ಕೋರ್ ಫಂಕ್ಷನಾಲಿಟಿಗೆ ಲೊಕೇಶನ್ ಅಗತ್ಯ ಇದೆಯಾ? ಖಂಡಿತ ಇಲ್ಲ. ಕ್ಯಾಲ್ಕುಲೇಟರ್ ಆ್ಯಪ್ ನ ಕೆಲಸ ಏನು? ನೀವು ಕೇಳಿದಂತ ಕ್ಯಾಲ್ಕುಲೇಷನ್ ಅನ್ನ ಮಾಡಿ ಕೊಡುವಂಥದ್ದು. ಅದಕ್ಕೆ ಲೊಕೇಶನ್ ನ ಆಕ್ಸೆಸ್ ಬೇಕಾಗಿಲ್ಲ. ಹೀಗೆ ಯಾವುದೊಂದು ಆ್ಯಪ್ ತನಗೆ ಅಗತ್ಯ ಇಲ್ಲದ ಡಾಟಾವನ್ನು ಅಥವಾ ಪರ್ಮಿಷನ್ ಅನ್ನು ಆಕ್ಸೆಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾಗ ಆ ಆ್ಯಪ್ ಅಲ್ಲಿ ನಮ್ಮ ಡಾಟಾವನ್ನು ಕಲೆಕ್ಟ್ ಮಾಡ್ತಾ ಇದೆ ಅಂತ ನಾವು ತಿಳ್ಕೊಳ್ಬಹುದು. ಇಲ್ಲಿ ನಾವು ರನ್ ಟೈಮ್ ಪರ್ಮಿಷನ್ ಆಗಿ ಇನ್ಸ್ಟಾಲ್ ಟೈಮ್ ಪರ್ಮಿಷನ್ ಅಂತ ಹೇಳ್ಬೋದು. ಯಾವುದೊಂದು ಆ್ಯಪ್ ಇನ್ಸ್ಟಾಲ್ ಮಾಡುವಾಗ ಒಂದಷ್ಟು ಪರ್ಮಿಷನ್ ಅನ್ನ ಕೇಳುತ್ತೆ. ಅದೇ ರೀತಿ ಕೆಲವು ಆ್ಯಪ್ಗಳು ರನ್ ಆಗುವಾಗ ಒಂದಷ್ಟು ಪರ್ಮಿಷನ್ ಆಕ್ಸೆಸ್ ಅನ್ನ ಕೇಳುತ್ತೆ. ಯಾವುದೊಂದು ಆ್ಯಪ್ಗೆ ಡೈರೆಕ್ಟ್ ಆಗಿ ನಿಮ್ಮ ಮೊಬೈಲ್ನ ಡಾಟಾವನ್ನು ಆಕ್ಸೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಗೂಗಲ್ನ ಪಾಲಿಸಿ ಇರ್ಬೋದು, ಅದೇ ರೀತಿ ಆ್ಯಪಲ್ನ ಪಾಲಿಸಿ ಪ್ರಕಾರ ಅದು ಪರ್ಮಿಷನ್ ಅನ್ನ ಕೇಳಬೇಕಾಗತ್ತೆ. ನೀವು ಅಲೋ ಕೊಟ್ಟರೆ ಮಾತ್ರ ಅದು ಡಾಟಾವನ್ನು ಆಕ್ಸೆಸ್ ಮಾಡ್ಲಿಕ್ಕೆ ಆಗುವಂಥದ್ದು. ಸೊ ಹಾಗಾಗಿ ನೀವು ಯಾವುದೊಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳುವಾಗ ಅದು ಯಾವ್ಯಾವ ಪರ್ಮಿಷನ್ ಅನ್ನ ಕೇಳುತ್ತೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಯಾವುದೋ ಆ್ಯಪ್ ಒಂದಷ್ಟು ಅಗತ್ಯ ಇಲ್ಲದ ಪರ್ಮಿಷನ್ ಅನ್ನ ಕೇಳ್ತಾ ಇದೆ ಅಂತ ಹೇಳಿದ್ರೆ ಆ ಪರ್ಮಿಷನ್ ಅನ್ನ ಕೊಡ್ಲಿಕ್ಕೆ ಹೋಗಬಾರದಾಗತ್ತೆ. ಗೂಗಲ್ ಇರ್ಬೋದು, ಆಪಲ್ ಇರ್ಬೋದು, ಇದರ ಪಾಲಿಸಿ ಪ್ರಕಾರ ಡೈರೆಕ್ಟ್ ಆಗಿ ನಮ್ಮ ಮೊಬೈಲ್ನ ಡಾಟಾವನ್ನು ಆಕ್ಸೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರತಿಯೊಂದು ಆ್ಯಪ್ಗೂ ಒಂದಷ್ಟು ಪರ್ಮಿಷನ್ ಬೇಕಾಗುತ್ತೆ. ನಾವೇನ್ ಮಾಡ್ತೀವಿ, ಇನ್ಸ್ಟಾಲ್ ಮಾಡುವಾಗ ಒಂದಷ್ಟು ಪರ್ಮಿಷನ್ ಅನ್ನ ಕೊಟ್ಕೊಂಡು ಹೋಗ್ತೀವಿ. ಆ ಆ್ಯಪ್ ಯಾಕೆ ಆ ಪರ್ಮಿಷನ್ ಅನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಥಿಂಕ್ ಮಾಡಿರೋದಿಲ್ಲ. ಫಾರ್ ಎಕ್ಸಾಂಪಲ್, ಗೂಗಲ್ ಅನ್ನೇ ತಗೊಳ್ಳೋದಾದ್ರೆ ಆಂಡ್ರಾಯ್ಡ್ ಅನ್ನು ಹೊಂದಿರುವಂಥದ್ದು ಗೂಗಲ್. ಅದೇ ರೀತಿ ಜಿಮೇಲ್ ಇರ್ಬೋದು, ಗೂಗಲ್ ಮ್ಯಾಪ್ ಇರ್ಬೋದು, ಇನ್ನಿತರ ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಹೆಚ್ಚಾಗಿ ಯೂಸ್ ಮಾಡುವಂತ ಆ್ಯಪ್ ಅನ್ನ ಹೊಂದಿರುವಂಥದ್ದು ಗೂಗಲ್. ಈ ಗೂಗಲ್ ಆ್ಯಪ್ ಒಂದಷ್ಟು ನಮ್ಮ ಡಾಟಾವನ್ನ ಕಲೆಕ್ಟ್ ಮಾಡ್ಕೊಳ್ತವೆ. ಇವ್ರು ಏನ್ ಹೇಳ್ತಾರೆ, ಈ ಡಾಟಾವನ್ನ ಕಲೆಕ್ಟ್ ಮಾಡಿ ಬೆಟರ್ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ಲಿಕ್ಕೆ ಯೂಸ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ. ಈ ಗೂಗಲ್ ಏನ್ ಮಾಡುತ್ತೆ, ನಮ್ಮಿಂದ ಡಾಟಾವನ್ನ ಕಲೆಕ್ಟ್ ಮಾಡಿ ಒಂದಷ್ಟು ಆಡ್ ಅನ್ನ ಸರ್ವ್ ಮಾಡುತ್ತೆ. ಗೂಗಲ್ ಆಡ್ಸೆನ್ಸ್ ಏನಿದೆ, ಇದು ದೊಡ್ಡ ಆಡ್ ಪ್ರೊವೈಡರ್ ಆಗುತ್ತೆ ಆನ್ಲೈನ್ ಅಲ್ಲಿ. ಸೊ ಇವ್ರು ಏನ್ ಮಾಡ್ತಾರೆ, ಈ ರೀತಿ ಆಡ್ ಅನ್ನ ಪ್ರೊವೈಡ್ ಮಾಡ್ಲಿಕ್ಕೆ ನಮ್ಮ ಡಾಟಾವನ್ನ ಯೂಸ್ ಮಾಡ್ಕೊಳ್ತಾರೆ. ಬೈ ಡಿಫಾಲ್ಟ್ ಹೆಚ್ಚಾಗಿ ನಾವು ಗೂಗಲ್ ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ತೀವಿ. ಇದು ಪ್ರೀ ಪ್ರಾಡಕ್ಟ್ ಆಗಿರುತ್ತೆ. ಇಲ್ಲಿ ನಮ್ಮ ಡಾಟಾವೇ ಅವರಿಗೆ ಹಣ ಆಗುತ್ತೆ. ನಮ್ಮ ಡಾಟಾವನ್ನ ಯೂಸ್ ಮಾಡಿಕೊಂಡು ನಾವು ಏನು ಸರ್ಚ್ ಮಾಡ್ತಾ ಇದೀವಿ ಅದರ ರಿಲೇಟೆಡ್ ಅವರು ಆ್ಯಡ್ ಅನ್ನ ಪ್ರೊವೈಡ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಬಟ್ ಗೂಗಲ್ ದೊಡ್ಡ ಕಂಪನಿ, ಪ್ರತಿಯೊಂದು ಮೊಬೈಲಲ್ಲಿಯೂ ನಾವು ಗೂಗಲ್ ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ತೀವಿ. ಆಂಡ್ರಾಯ್ಡ್ ಗೂಗಲ್ ಆಗಿರೋದ್ರಿಂದ ಇಲ್ಲಿ ನಮ್ಮ ಡಾಟಾವನ್ನು ಅವರು ಒಂದಷ್ಟು ಯೂಸ್ ಮಾಡ್ಕೊಳ್ತಾರೆ ಅವರ ಸರ್ವಿಸ್ ಅನ್ನ ಬೆಟರ್ ಮಾಡ್ಲಿಕ್ಕೋಸ್ಕರ. ಅಟ್ಲೀಸ್ಟ್ ಅವರು ನಮ್ಮ ಡಾಟಾವನ್ನ ಇನ್ನೊಂದು ಕಂಪನಿಗೆ ಶೇರ್ ಮಾಡ್ಲಿಕ್ಕಿಲ್ಲ. ಸೊ ಈ ಕೇಸಲ್ಲಿ ನಮ್ಗೆ ಇದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಕೇಳಿದ್ರೆ, ಮೊಬೈಲಲ್ಲಿ ಯೂಸ್ ಆಗುವಂತ ಆಂಡ್ರಾಯ್ಡ್ OS ಏನಿದೆ ಇದು ಕೂಡ ಗೂಗಲ್ ಇದೆ. ಅದೇ ರೀತಿ ಒಂದಷ್ಟು ಆ್ಯಪ್ ಏನಿದೆ, ಗೂಗಲ್ ಇರ್ಬೋದು, ಜಿಮೇಲ್ ಇರ್ಬೋದು, ಮ್ಯಾಪ್ ಇರ್ಬೋದು, ಗೂಗಲ್ ಪ್ರೊವೈಡ್ ಮಾಡ್ತಾ ಇರೋದ್ರಿಂದಾಗಿ ನಾವು ಡೇ ಟು ಡೇ ಲೈಫಲ್ಲಿ ಇದನ್ನ ಯೂಸ್ ಮಾಡಲೇಬೇಕಿರೋದ್ರಿಂದಾಗಿ ಇದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಒಂದಷ್ಟು ಟ್ರೇಡಿಂಗ್ ಆ್ಯಪ್ಗಳು ಕೂಡ ತನಗೆ ಅಗತ್ಯ ಇಲ್ಲದ ಡಾಟಾವನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ನಂಬ್ತೀರಾ? ಮಿಂಟ್ ಏನಂತ ಒಂದು ವೆಬ್ಸೈಟ್ ಏನಿದೆ, ಇದೊಂದು ಆರ್ಟಿಕಲ್ ಅನ್ನ ಪಬ್ಲಿಷ್ ಮಾಡುತ್ತೆ. ಇಲ್ಲಿ ಇಂಡಿಯಾದ ಟಾಪ್ 15 ಬ್ರೋಕರ್ ನ ಟ್ರೇಡಿಂಗ್ ಆ್ಯಪ್ಗಳು ಯಾವ್ಯಾವ ಡಾಟಾವನ್ನ ಯೂಸರ್ ನ ಮೊಬೈಲ್ ಇಂದ ಆಕ್ಸೆಸ್ ಮಾಡ್ಲಿಕ್ಕೆ ಟ್ರೈ ಮಾಡುತ್ತೆ ಎನ್ನುವಂತ ಒಂದು ಡಾಟಾವನ್ನ ಪಬ್ಲಿಷ್ ಮಾಡುತ್ತೆ. ಕೆಲವು ಬ್ರೋಕರ್ಗಳಂತೂ ಅಪ್ ಟು 7 ಪರ್ಮಿಷನ್ ಅನ್ನ ತನ್ನ ಯೂಸರ್ ಇಂದ ಕೇಳ್ತಾ ಇರುತ್ತೆ. ನೀವು ಸ್ಕ್ರೀನ್ ಅಲ್ಲಿ ಇಲ್ಲಿ ನೋಡ್ತಾ ಇರಬಹುದು, ಲೊಕೇಶನ್, ಫೋಟೋ, ಮೈಕ್ರೋಫೋನ್, ಕಾಂಟ್ಯಾಕ್ಟ್, ಕ್ಯಾಮರಾ, ಟೆಲಿಫೋನ್, SMS, ಸ್ಟೋರೇಜ್, ನಿಯರ್ ಬೈ ಡಿವೈಸ್, ಕ್ಯಾಲೆಂಡರ್, ಈ ರೀತಿಯ ಪರ್ಮಿಷನ್ ಅನ್ನ ಇಲ್ಲಿ ಕೌಂಟ್ ಮಾಡಲಾಗಿದೆ. ಮ್ಯಾಕ್ಸಿಮಮ್ ಅಂದ್ರೆ ಇಲ್ಲಿ 7 ಪರ್ಮಿಷನ್ ಅನ್ನ ಇವರು ಆಕ್ಸೆಸ್ ಮಾಡ್ತಾ ಇರುವಂತದ್ದು. ಅದರಲ್ಲಿ ಏಂಜಲ್ ಒನ್ ಇರಬಹುದು. ಈ ರೀತಿಯ ಟಾಪ್ ಬ್ರೋಕರ್ಗಳು ಮೆಜಾರಿಟಿ ಪರ್ಮಿಷನ್ ಅನ್ನ ಆಕ್ಸೆಸ್ ಮಾಡ್ತಿದ್ದಾರೆ. ಅದೇ ರೀತಿ ಅತಿ ಕಡಿಮೆ ಪರ್ಮಿಷನ್ ಅನ್ನ ಆಕ್ಸೆಸ್ ಮಾಡ್ತಾ ಇರುವಂತದ್ದು ಝೀರೋದಾ. ಕೇವಲ ಸ್ಟೋರೇಜ್ ಪರ್ಮಿಷನ್ ಅನ್ನ ಮಾತ್ರ ಇವರು ತನ್ನ ಯೂಸರ್ ನ ಮೊಬೈಲ್ ಇಂದ ಆಕ್ಸೆಸ್ ಮಾಡ್ತಾರೆ. ಇದು ಯಾಕೆ ಬೇಕು ಹೇಳಿದ್ರೆ, ಆಪ್ ಇನ್ಸ್ಟಾಲ್ ಆಗ್ಲಿಕ್ಕೆ ಸ್ಟೋರೇಜ್ ಬೇಕಾಗತ್ತೆ. ಸೊ ಈ ಸ್ಟೋರೇಜ್ ಪರ್ಮಿಷನ್ ಒಂದನ್ನು ಬಿಟ್ಟು ಉಳಿದ ಯಾವ ಪರ್ಮಿಷನ್ ಅನ್ನು ಝೀರೋ
ಬರೋದ ಕೈಟ್ ಯೂಸ್ ಮಾಡ್ತಿಲ್ಲ. ಉಳಿದ ಎಲ್ಲ ಬ್ರೋಕರ್ಗಳು ಇದಕ್ಕಿಂತ ಜಾಸ್ತಿ ಪರ್ಮಿಷನ್ ಅನ್ನು ಯೂಸ್ ಮಾಡ್ತಾರೆ. HDFC 2 ಪರ್ಮಿಷನ್ ಅನ್ನು ಯೂಸ್ ಮಾಡುತ್ತೆ. ಉಳಿದ ಎಲ್ಲ ಬ್ರೋಕರ್ಗಳು 4ಕ್ಕಿಂತ ಜಾಸ್ತಿ ಪರ್ಮಿಷನ್ ಅನ್ನು ಇಲ್ಲಿ ಯೂಸ್ ಮಾಡ್ತಾ ಇರೋದನ್ನ ನಾವು ನೋಡಬಹುದು. ಇಲ್ಲಿ ನಾವು ನೋಡಬಹುದು ಮೈಕ್ರೋಫೋನ್ ಅಂತ ಇದೆ, ಅದೇ ರೀತಿ ಲೊಕೇಶನ್ ಅಂತ ಇದೆ. ಲೊಕೇಶನ್ ಅನ್ನ ಒಂದಷ್ಟು ಆಪ್ಗಳು ಯೂಸ್ ಮಾಡ್ತಾ ಇದೆ. ಅದೇ ರೀತಿ ನೀವು ಕಾಂಟ್ಯಾಕ್ಟ್ ಸೆಕ್ಷನ್ ಅಲ್ಲಿ ನೋಡಬಹುದು ಒಂದಷ್ಟು ಆಪ್ಗಳು ನಿಮ್ಮ ಕಾಂಟ್ಯಾಕ್ಟ್ ಅನ್ನು ಕೂಡ ಆಕ್ಸೆಸ್ ಮಾಡ್ತಾ ಇದೆ. ಸೊ ಯಾವುದೊಂದು ಟ್ರೇಡಿಂಗ್ ಆಪ್ ನ ಕೆಲಸ ಏನು, ತನ್ನ ಕ್ಲೈಂಟ್ ಗಳಿಗೆ ಆರ್ಡರ್ ನ ಪ್ಲೇಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುವಂಥದ್ದು, ಚಾರ್ಟ್ ಅನ್ನು ಶೋ ಮಾಡುವಂಥದ್ದು. ಆರ್ಡರ್ ಪ್ಲೇಸ್ ಅನ್ನು ಮಾಡಲಿಕ್ಕೆ, ಚಾರ್ಟ್ ಅನ್ನು ಶೋ ಮಾಡಲಿಕ್ಕೆ ಯೂಸರ್ ನ ಕಾಂಟ್ಯಾಕ್ಟ್ ಯಾಕೆ ಬೇಕು? ಇದು ಅಗತ್ಯ ಇಲ್ಲದ ಪರ್ಮಿಷನ್ ಆಗುತ್ತೆ. ಆ ಆಪ್ಗೆ ಕಾಂಟ್ಯಾಕ್ಟ್ ನ ಅಗತ್ಯ ಇಲ್ಲ. ಸೊ ಯಾವುದೇ ಪರ್ಮಿಷನ್ ಅನ್ನು ತೆಗೆದುಕೊಳ್ಳದೆ ಕೇವಲ ಸ್ಟೋರೇಜ್ ಅನ್ನು ತೆಗೆದುಕೊಂಡು ಕೈಟ್ಗೆ ಯೂಸರ್ಗೆ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ಲಿಕ್ಕೆ ಆಗುತ್ತೆ, ಉಳಿದ ಆಪ್ಗಳಿಗೆ ಆಗೋದಿಲ್ಲ. ಮೇ ಬಿ ಒಂದಷ್ಟು ಪರ್ಮಿಷನ್ ಆ ಆಪ್ ನ ಫಂಕ್ಷನಾಲಿಟಿಗೆ ಬೇಕು ಅಂತ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಕ್ಯಾಮರಾ ಇರಬಹುದು. ಮೇ ಬಿ ಆ ಆಪ್ ಮುಖಾಂತರವೇ ತನ್ನ ಅಕೌಂಟ್ ಅನ್ನು ಓಪನ್ ಮಾಡಲಿಕ್ಕೆ ಸರ್ವಿಸ್ ಅನ್ನು ಕೊಡೋದರೆ ಮೇ ಬಿ ಕ್ಲೈಂಟ್ ನ ಫೋಟೋನ ತೆಗೆದುಕೊಳ್ಳಿಕ್ಕೆ ಇರಬಹುದು, ಕ್ಯಾಮರಾ ಆಪ್ ಬೇಕಾಗಬಹುದು. ಅದೇ ರೀತಿ ಒಂದಷ್ಟು ಸ್ಕ್ಯಾನ್ ಅನ್ನು ಏನಾದರೂ ಮಾಡ್ಲಿಕ್ಕಿದ್ರೆ ಕ್ಯಾಮರಾ ಆಪ್ ನ ಪರ್ಮಿಷನ್ ಬೇಕಾಗಬಹುದು. ಬಟ್ ಲೊಕೇಶನ್ ಯಾಕೆ ಬೇಕು? ಅದೇ ರೀತಿ ಯೂಸರ್ ನ ಕಾಂಟ್ಯಾಕ್ಟ್ ಯಾಕೆ ಬೇಕು? ಹಾಗೆ SMS ಪರ್ಮಿಷನ್ ಇರ್ಬೋದು, ಟೆಲಿಫೋನ್ ಪರ್ಮಿಷನ್ ಇರ್ಬೋದು. ನಾವಿಲ್ಲಿ ನೋಡ್ಬೋದು ಮೆಜಾರಿಟಿ ಆಪ್ಗಳು ಕಾಂಟ್ಯಾಕ್ಟ್ ಅನ್ನು ಕೂಡ ಇಲ್ಲಿ ಆಕ್ಸೆಸ್ ಮಾಡ್ತಾ ಇರುವಂಥದ್ದು, ಹಾಗೆ ಕ್ಯಾಮರಾವನ್ನು ಆಕ್ಸೆಸ್ ಮಾಡ್ತಾ ಇರುವಂಥದ್ದು. ಮೆಜಾರಿಟಿ ಎಲ್ಲ ಆಪ್ಗಳು ಕ್ಯಾಮರಾವನ್ನು ಆಕ್ಸೆಸ್ ಮಾಡ್ತಾ ಇದೆ. ಮೇ ಬಿ ಅವರ ಫಂಕ್ಷನಾಲಿಟಿಗೆ ಬೇಕು ಅಂತ ಇಟ್ಕೊಳ್ಳೋಣ. ಬಟ್ ಕಾಂಟ್ಯಾಕ್ಟ್ ಅಗತ್ಯ ಇಲ್ಲದ ಒಂದು ಡಾಟಾ ಆಗುತ್ತೆ. ನಾವು ಈ ಡಾಟಾವನ್ನು ನೋಡಿದ್ರೆ ಅಪ್ ಟು 7 ಪರ್ಮಿಷನ್ ಅನ್ನು ಕೂಡ ಒಂದಷ್ಟು ಆಪ್ಗಳು ಇಲ್ಲಿ ಆಕ್ಸೆಸ್ ಮಾಡ್ತಾ ಇರುವಂಥದ್ದು. ಕೇವಲ ಝೀರೋದ ಮಾತ್ರ ಇಲ್ಲಿ ಯಾವುದೇ ಡಾಟಾವನ್ನು ಆಕ್ಸೆಸ್ ಮಾಡ್ತಾ ಇಲ್ಲ, ಕೇವಲ ಸ್ಟೋರೇಜ್ ಅನ್ನ ಮಾತ್ರ ಆಕ್ಸೆಸ್ ಮಾಡ್ತಾ ಇದೆ, ಅದು ಅದರ ಇನ್ಸ್ಟಾಲೇಷನ್ಗೆ ಬೇಕಾಗುವಂಥದ್ದು. ಸೊ ಹಾಗಿದ್ರೆ ಯಾಕೆ ಇವರು ಈ ರೀತಿಯ ಡಾಟಾವನ್ನ ಆಕ್ಸೆಸ್ ಮಾಡ್ತಾರೆ? ಇವ್ರು ಏನು ಸಮಜಾಯಿಷಿಯನ್ನು ಕೊಡ್ತಾರೆ? ತಮ್ಮ ಸರ್ವಿಸ್ ಅನ್ನ ಇಂಪ್ರೂವ್ ಮಾಡ್ಲಿಕ್ಕೋಸ್ಕರ ನಾವು ಈ ರೀತಿಯ ಡಾಟಾವನ್ನ ಆಕ್ಸೆಸ್ ಮಾಡ್ತೀವಿ ಅಂತ. ಸೊ ತಮ್ಮ ಸರ್ವಿಸ್ ಅನ್ನ ಇಂಪ್ರೂವ್ ಮಾಡ್ಲಿಕ್ಕೋಸ್ಕರ ನನ್ನ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ನಿಮ್ಗೆ ಆಗಬೇಕು, ನನ್ನ ಕಾಂಟ್ಯಾಕ್ಟ್ ಅಲ್ಲಿ ಯಾರ ಫೋನ್ ನಂಬರ್ ಇದೆ ಅನ್ನುವಂಥ ಇನ್ಫಾರ್ಮೇಶನ್ ನಿಮ್ಗೆ ಯಾಕೆ ಬೇಕಾಗುತ್ತೆ? ಇವರು ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಅನ್ನು ಯಾಕೆ ಆಕ್ಸೆಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಅನ್ನು ತೆಗೆದುಕೊಂಡು ಅವರಿಗೆ ತನ್ನ ಅಕೌಂಟ್ ಅನ್ನು ಓಪನ್ ಮಾಡಲಿಕ್ಕೆ ಒಂದಷ್ಟು ಮೆಸೇಜ್ ಇರ್ಬೋದು, ಕಾಲ್ ಅನ್ನು ಮಾಡಲಿಕ್ಕೆ ಇವರು ಪ್ರಯತ್ನವನ್ನ ಮಾಡಬಹುದು. ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಏನಿದೆ ಇದೊಂದು ಹ್ಯೂಜ್ ಡಾಟಾ ಆಗುತ್ತೆ. ಸೊ ಇದರಿಂದನೇ ನಾವು ಲಾರ್ಜ್ ನಂಬರ್ ಆಫ್ ಆಡಿಯನ್ಸ್ ಅನ್ನ ಕನೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ, ಅವರಿಗೆ ಒಂದಷ್ಟು ಮೆಸೇಜ್ ಇರ್ಬೋದು, ಕಾಲ್ ಅನ್ನ ಮಾಡಲಿಕ್ಕೆ ಸಾಧ್ಯ. ಸೊ ಇದ್ರ ಮುಖಾಂತರ ಏನ್ ಮಾಡ್ತಾರೆ ಇವರು, ತನ್ನ ಕ್ಲೈಂಟ್ ಅಲ್ಲಿರುವ ಒಂದಷ್ಟು ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಅನ್ನು ತೆಗೆದುಕೊಂಡು ಮೇ ಬಿ ಅವರಿಗೆ ಒಂದಷ್ಟು ಮೆಸೇಜ್ ಅಥವಾ ಕಾಲ್ ಅನ್ನು ಮಾಡಿ ತನ್ನ ಅಕೌಂಟ್ ಅನ್ನು ಓಪನ್ ಮಾಡಲಿಕ್ಕೆ ಮೆಸೇಜ್ ಕಾಲ್ ಅನ್ನು ಕೂಡ ಮಾಡಬಹುದು. ನಿಮಗೆ ಕೆಲವೊಮ್ಮೆ ಈ ಅನುಭವ ಆಗಿರ್ಬೋದು, ನೀವೊಂದು ಟ್ರೇಡಿಂಗ್ ಅಕೌಂಟ್ ಅನ್ನು ಓಪನ್ ಮಾಡ್ತೀರಿ, ಓಪನ್ ಆಗಿ ಒಂದಷ್ಟು ದಿನದ ನಂತರ ನಿಮಗೆ ಒಂದಷ್ಟು ಈ ಟ್ರೇಡಿಂಗ್ ಟಿಪ್ಸ್ ನ ಮೆಸೇಜ್ ಅಥವಾ ಕಾಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಯಾಕೆ ಆಗುತ್ತೆ? ನಮ್ಮ ಫೋನ್ ನಂಬರ್ ಆಕ್ಸೆಸ್ ಇರೋದು ಯಾರ ಹತ್ರ? ಒಂದು ಬ್ರೋಕರ್ ಹತ್ರ ಇರುತ್ತೆ, ಇನ್ನೊಂದು ಡೆಪಾಸಿಟರಿ ಹತ್ರ ಇರುತ್ತೆ. ಸೊ ನಾವು ಟ್ರೇಡಿಂಗ್ ಅಕೌಂಟ್ ಅನ್ನು ಓಪನ್ ಮಾಡಿರುವಂಥದ್ದು ಗೊತ್ತಾಗುವಂಥದ್ದು ಈ 2 ಪಾರ್ಟಿಗಳಿಗೆ. ಹೆಚ್ಚಾಗಿ ಬ್ರೋಕರ್ ಇಂದಾನೆ ಈ ಫೋನ್ ನಂಬರ್ ಲೀಕ್ ಆಗುವಂತ ಸಾಧ್ಯತೆ ಇರುತ್ತೆ. ಒಂದು ಆ ಬ್ರೋಕರ್ ಅಲ್ಲಿ ವರ್ಕ್ ಮಾಡುವಂತ ಎಂಪ್ಲಾಯ್ ಯಾರೋ ಲೀಕ್ ಮಾಡಬೇಕಾಗತ್ತೆ, ಅಥವಾ ಬ್ರೋಕರ್ ತಾನಾಗಿಯೇ ತನ್ನ ಡಾಟಾವನ್ನ ಲೀಕ್ ಮಾಡಬೇಕಾಗತ್ತೆ. ಬ್ರೋಕರ್ ಒಂದಷ್ಟು ಸೆಕ್ಯೂರಿಟಿಯನ್ನು ಹೊಂದಿದ್ದಾನೆ ಅಂತಿದ್ರೆ ನಾರ್ಮಲ್ ಎಂಪ್ಲಾಯಿಗಳಿಗೆ ಈ ಕ್ಲೈಂಟ್ ನ ಡಾಟಾ ಆಕ್ಸೆಸ್ ಇರೋದಿಲ್ಲ, ಫೋನ್ ನಂಬರ್ ನ ಆಕ್ಸೆಸ್ ಇರೋದಿಲ್ಲ. ಸೊ ಇವರ ಕಡೆಯಿಂದನೇ ಈ ರೀತಿಯ ಡಾಟಾ ಲೀಕ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಯಾಕೆ ಇವರು ಈ ರೀತಿ ಮಾಡ್ತಾರೆ? ಸೊ ಡಾಟಾ ಈಸ್ ಮನಿ, ಡಾಟಾ ಇಂದನೇ ಹಣವನ್ನು ಸಂಪಾದನೆ ಮಾಡ್ಲಿಕ್ಕೆ ಆಗುವಂಥದ್ದು. ಟ್ರೂ ಕಾಲರ್ ಅಂತ ಒಂದು ಆಪ್ ಇದೆ. ನಾವೇನ್ ಮಾಡ್ತೀವಿ, ಸೊ ಟ್ರೂ ಕಾಲರ್ ಆಪ್ ಫ್ರೀ ಇದೆ, ನಮಗೆ ಅನ್ನೋನ್ ನಂಬರ್ ಇಂದ ಫೋನ್ ಬಂದಾಗ ಯಾರು ಅಂತ ಗೊತ್ತಾಗುತ್ತೆ ಅಂತ ನಾವು ಆ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ತೀವಿ. ಟ್ರೂ ಕಾಲರ್ ಆಪ್ ಅನ್ನು ಇನ್ಸ್ಟಾಲ್ ಮಾಡ್ಕೊಂಡಾಗ ಆ ಆಪ್ ಏನ್ ಮಾಡುತ್ತೆ, ನಮ್ಮ ಮೊಬೈಲ್ ಅಲ್ಲಿರುವ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಅನ್ನು ಕೂಡ ಆಕ್ಸೆಸ್ ಮಾಡುತ್ತೆ, ಆ ಡಾಟಾವನ್ನು ಸ್ಟೋರ್ ಮಾಡುತ್ತೆ. ಯಾಕೆ ಕೇಳಿದ್ರೆ ಅದು ವರ್ಕ್ ಆಗುವಂಥದ್ದು ಈ ಇನ್ಫಾರ್ಮೇಶನ್ ಅನ್ನು ತೆಗೆದುಕೊಂಡೇ ವರ್ಕ್ ಆಗುತ್ತೆ, ಅದರ ಕೋರ್ ಫಂಕ್ಷನಾಲಿಟಿಗೆ ಈ ಡಾಟಾ ಬೇಕಾಗುತ್ತೆ. ಸೊ ನಾನು ಟ್ರೂ ಕಾಲರ್ ಆಪ್ ಅನ್ನು ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ, ನನ್ನ ಫ್ರೆಂಡ್ ಯಾರೋ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ, ನನ್ನ ನೇಮ್ ಅನ್ನು ಅವರು ಸೇವ್ ಮಾಡ್ಕೊಂಡಿದ್ದಾರೆ, ರಶ್ಮಿತ್ ಅಂತ, ನನ್ನ ಫೋನ್ ನಂಬರ್ ಅನ್ನು ಕೂಡ ಸೇವ್ ಮಾಡ್ಕೊಂಡಿದ್ದಾರೆ. ನಾನು ಟ್ರೂ ಕಾಲರ್ ಅನ್ನು ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ, ಬಟ್ ನನ್ನ ಫೋನ್ ನಂಬರ್ನ ಡಾಟಾ ಟ್ರೂ ಕಾಲರ್ ಹತ್ರ ಇದೆ. ಸೊ ಹೀಗಾಗಿ ಈ ರೀತಿಯ ಹ್ಯೂಜ್ ಡಾಟಾವನ್ನ ಟ್ರೂ ಕಾಲರ್ ಎನ್ನುವಂತ ಆಪ್ ಕಲೆಕ್ಟ್ ಮಾಡಿಕೊಂಡು ಹಣವನ್ನ ಮಾಡಿದೆ ಅಂತ ಹೇಳ್ಬೋದು. ನೀವು ಥಿಂಕ್ ಮಾಡಿ, ಈ ಟ್ರೂ ಕಾಲರ್ ಆಪ್ ಹತ್ರ ಎಷ್ಟು ಜನರ ಮೊಬೈಲ್ ನಂಬರ್ ಇರಬಹುದು. ಸೊ ಈ ರೀತಿ ಡಾಟಾದಿಂದನೇ ಹಣವನ್ನ ಮಾಡುವಂತ. ಸೊ ಈಗಲಿಂದಾನೇ ನಿಮ್ಮ ಡಾಟಾವನ್ನ ಸೇವ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ಹಾಗಿದ್ರೆ ಯಾಕೆ ಈ ಟ್ರೇಡಿಂಗ್ ಆಪ್ಗಳು ಒಂದಷ್ಟು ಅನ್ನೆಸೆಸರಿ ಡಾಟಾವನ್ನು ಆಕ್ಸೆಸ್ ಮಾಡುತ್ತೆ ಅಂತ ನಾವು ನೋಡೋದಾದ್ರೆ, ಮೇ ಬಿ ಒಂದಷ್ಟು ಬೇರೆ ಪ್ರಾಡಕ್ಟ್ ಅನ್ನ ಕ್ರಾಸ್ ಸೆಲ್ಲಿಂಗ್ ಮಾಡ್ಲಿಕ್ಕೆ ಇರ್ಬೋದು, ನಾನು ಆಗ್ಲೇ ಹೇಳಿದಾಗೆ ಒಂದಷ್ಟು ಅಕೌಂಟ್ ಓಪನಿಂಗ್ ಅನ್ನ ಮಾಡ್ಲಿಕ್ಕೆ ಇರ್ಬೋದು, ಅಥವಾ ಅವರ ಒಂದಷ್ಟು ಬೇರೆ ಬೇರೆ ಪ್ರಾಡಕ್ಟ್ ಏನಿದೆ ಅದನ್ನ ಕ್ರಾಸ್ ಸೆಲ್ಲಿಂಗ್ ಮಾಡ್ಲಿಕ್ಕೆ ಈ ಫೋನ್ ನಂಬರ್ ಗಳನ್ನ ಕೂಡ ಯೂಸ್ ಮಾಡ್ಕೊಳ್ಬಹುದು. ಹಾಗಿದ್ರೆ ಯಾವ ರೀತಿ ನಾವು ನಮ್ಮ ಡಾಟಾವನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಬಹುದು? ನೆಕ್ಸ್ಟ್ ಟೈಮ್ ಯಾವುದೊಂದು ಆಪ್ ಅನ್ನು ಇನ್ಸ್ಟಾಲ್ ಮಾಡ್ಕೊಳ್ಳುವಾಗ ಅಥರೈಸ್ಡ್ ಸೋರ್ಸ್ ಇಂದಾನೆ ಮಾಡ್ಕೊಳ್ಬೇಕಾಗತ್ತೆ. ನೀವು ಆಂಡ್ರಾಯ್ಡ್ ಯೂಸರ್ ಆಗಿದ್ರೆ ಪ್ಲೇ ಸ್ಟೋರ್ ಇಂದ, ಅದೇ ರೀತಿ ಆಪಲ್ ಯೂಸರ್ ಆಗಿದ್ರೆ ಆಪ್ ಸ್ಟೋರ್ ಇಂದ ಆಪ್ ಅನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗತ್ತೆ. ಬೇರೆ ಎಲ್ಲಿಂದನೂ ಕೂಡ ಆಪ್ ಅನ್ನು ಇನ್ಸ್ಟಾಲ್ ಮಾಡ್ಕೊಳ್ಬಾರ್ದು. ಅದೇ ರೀತಿ ಆಪ್ ಅನ್ನು ಇನ್ಸ್ಟಾಲ್ ಮಾಡ್ಕೊಳ್ಳುವಾಗ ಆ ಆಪ್ ಯಾವುದೆಲ್ಲ ಪರ್ಮಿಷನ್ ಅನ್ನ ಆಕ್ಸೆಸ್ ಮಾಡುತ್ತೆ ಅಂತ ನೋಡ್ಬೇಕಾಗತ್ತೆ. ನೀವು ಇನ್ ಕೇಸ್ ಒಂದಷ್ಟು ಪರ್ಮಿಷನ್ ಅನ್ನು ಕೊಟ್ಟಿದ್ರು ಕೂಡ ನೆಕ್ಸ್ಟ್ ನೀವು ಸೆಟ್ಟಿಂಗಿಗೆ ಹೋಗಿ ಆಪ್ ಪರ್ಮಿಷನ್ ಅಂತ ಒಂದು ಸೆಕ್ಷನ್ ಇದೆ, ಅಲ್ಲಿ ಯಾವ್ಯಾವ ಆಪ್ಗಳು ಯಾವ್ಯಾವ ಪರ್ಮಿಷನ್ ಅನ್ನ ಆಕ್ಸೆಸ್ ಮಾಡ್ತಾ ಇದೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಇನ್ ಕೇಸ್ ಒಂದಷ್ಟು ಅನ್ನೆಸೆಸರಿ ಪರ್ಮಿಷನ್ ಅನ್ನ ಆಕ್ಸೆಸ್ ಮಾಡ್ತಾ ಇದೆ ಅಂತ ಗೊತ್ತಾಯ್ತು ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಯಾವುದೊಂದು ಟ್ರೇಡಿಂಗ್ ಆಪ್ ಕಾಂಟ್ಯಾಕ್ಟ್ ಅನ್ನ ಆಕ್ಸೆಸ್ ಮಾಡ್ತಾ ಇದೆ ಅಂತ ಇಟ್ಕೊಳ್ಳಿ. ಆ ಕಾಂಟ್ಯಾಕ್ಟ್ ಆಕ್ಸೆಸ್ ಅನ್ನ
ಅನ್ನು ಡಿನೈ ಮಾಡಿ. ಸೆಟ್ಟಿಂಗಲ್ಲಿ ನಮಗೆ ಚೇಂಜ್ ಮಾಡಲಿಕ್ಕೆ ಆಗುತ್ತೆ ಆಕ್ಸೆಸನ್ನು ಡಿನೈ ಅಥವಾ ಅಲೋ ಮಾಡಲಿಕ್ಕೆ. ಸೊ ಒಂದಷ್ಟು ಪರ್ಮಿಷನನ್ನು ಡಿನೈ ಮಾಡಿ ನೋಡಿ. ಡಿನೈ ಮಾಡಿ ನೋಡಿದಾಗ ನೆಕ್ಸ್ಟ್ ಆ ಆ್ಯಪನ್ನು ಓಪನ್ ಮಾಡಿ. ನೆಕ್ಸ್ಟ್ ಆ ಆ್ಯಪ್ ಆ ಪರ್ಮಿಷನನ್ನು ಡಿನೈ ಮಾಡಿ ಕೂಡ ವರ್ಕ್ ಆದರೆ ಓಕೆ, ನೀವು ಯೂಸ್ ಮಾಡ್ಬೋದು. ಆ ಪರ್ಮಿಷನನ್ನು ಡಿನೈ ಮಾಡಿ ಆ ಆ್ಯಪ್ ವರ್ಕ್ ಆಗದಿದ್ರೆ, ಲಾಂಚ್ ಆಗದಿದ್ರೆ, ಆ ಆ್ಯಪ್ ವರ್ಕ್ ಆಗಲಿಕ್ಕೆ ಆ ಪರ್ಮಿಷನ್ ಬೇಕೇ ಅಂತಿದ್ರೆ ಅಂಥ ಆ್ಯಪ್ಗಳನ್ನು ನೀವು ಅವಾಯ್ಡ್ ಮಾಡುವಂಥದ್ದೇ ಬೆಟರ್ ಆಗುತ್ತೆ. ಅದೇ ರೀತಿ ಈ ಟ್ರೇಡಿಂಗ್ ಆ್ಯಪ್ಗಳಂತ ಅಲ್ಲ, ಬೇರೆ ಆ್ಯಪ್ಗಳ ಪರ್ಮಿಷನನ್ನು ಕೂಡ ಈ ರೀತಿ ಡಿನೈ ಮಾಡಿ ನೋಡಿ. ಅನ್ನೆಸೆಸರಿ ಪರ್ಮಿಷನನ್ನು ಡಿನೈ ಮಾಡಿ ನೋಡಿ. ಆ ಆ್ಯಪ್ಗಳು ವರ್ಕ್ ಆದರೆ ಯೂಸ್ ಮಾಡಿ, ಇಲ್ಲ ಅಂತೇಳಿದರೆ ಅಂಥ ಆ್ಯಪ್ಗಳನ್ನು ಅವಾಯ್ಡ್ ಮಾಡಿಕೊಂಡು ಬೇರೆ ಆಲ್ಟರ್ನೇಟಿವ್ ಆ್ಯಪ್ಗಳನ್ನು ಹುಡುಕುವಂಥದ್ದು ಬೆಟರ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಆಗಲೇ ಹೇಳಿದಾಗೆ ಒಂದು ಕ್ಯಾಲ್ಕುಲೇಟರ್ ಆ್ಯಪ್ಗೆ ಹೆಚ್ಚಿನ ಯಾವುದೇ ಪರ್ಮಿಷನ್ ಬೇಕಾಗೋದಿಲ್ಲ. ಈ ಕ್ಯಾಲ್ಕುಲೇಟರ್ ಆ್ಯಪ್, ಅದೇ ರೀತಿ ಟಾರ್ಚ್ ಆ್ಯಪ್ಗಳು ಒಂದಷ್ಟು ಪರ್ಮಿಷನನ್ನು ಆಕ್ಸೆಸ್ ಮಾಡ್ತಾ ಇದ್ದಾವೆ ಅಂತ ಗೊತ್ತಾದರೆ ಅಂಥ ಆ್ಯಪ್ಗಳನ್ನು ನೀವು ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಈ ರೀತಿಯಿಂದ ನಮ್ಮ ಡಾಟಾವನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಬೋದು. ಸೊ ನೀವು ಯಾವ ಟ್ರೇಡಿಂಗ್ ಆ್ಯಪನ್ನು ಯೂಸ್ ಮಾಡ್ತಾ ಇದ್ದೀರಿ, ನಿಮ್ಮ ಟ್ರೇಡಿಂಗ್ ಆ್ಯಪ್ ಎಷ್ಟು ಪರ್ಮಿಷನನ್ನು ಆಕ್ಸೆಸ್ ಮಾಡ್ತಾ ಇದೆ ಅಂತ ಕಮೆಂಟ್ ಮಾಡಿ. ಈಗಲೇ ಹೋಗಿ ನಿಮ್ಮ ಆ್ಯಪ್ ಪರ್ಮಿಷನನ್ನು ಚೆಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಸೇಫೆಸ್ಟ್ ಟ್ರೇಡಿಂಗ್ ಆ್ಯಪಲ್ಲಿ ಅಕೌಂಟ್ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಆ ಲಿಂಕನ್ನು ಯೂಸ್ ಮಾಡಿಕೊಂಡು ಅಕೌಂಟ್ ಓಪನ್ ಅನ್ನು ಮಾಡ್ಬೋದು. ಏನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಸೊ ನಿಮ್ಮ ಡಾಟಾವನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.